ಯುವ ಅವರು ಆಕ್ಚುಲಿ ತುಂಬಾ ಸಿಂಪಲ್ ಅಂತ ನಮಗೆ ಗೊತ್ತು. ನಿಮಗೆ ಸೆಟ್ಸ್ ಅಲ್ಲೆಲ್ಲ ಹೇಗೆ ಅನ್ನಿಸ್ತಿತ್ತು? ನಾವಿಬ್ರು ಕೂತಿದೀವಿ, ನಿಂತ್ಕೊಂಡು ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೋತಾ ಇದಾರೆ. ಕುತ್ಕೊಳ್ಳಕ್ಕೂ ಒಂದ್ ಚೇರ್ ಹಾಕು ಅಂತ ಕೇಳಲ್ಲ ಅವರು. ಅಷ್ಟು ಸಿಂಪ್ಲಿಸಿಟಿ ಅವ್ರದ್ದು. ಹೇಳ್ದಿರೋದನ್ನ ಮುದ್ದೆನ ನಾನು ಇದ್ ಮಾಡಕ್ ಆಗ್ತಲ್ಲ. ನನ್ಗೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಟ್ಟಿದ್ದಾರೆ ಯುವ ಅವರು. ಅಂಡ್ ಡೆಫಿನೆಟ್ಲಿ ಅವ್ರ ಅಪ್ಬ್ರಿಂಗಿಂಗ್ ಹಂಗಿದೆ, ಅವ್ರ ಫ್ಯಾಮಿಲಿ ಅವ್ರು ಎಲ್ಲರೂ ಹಾಗೆ ಇದ್ದಾರೆ. ನಾನು 7 ವರ್ಷದಲ್ಲಿ ಇದೇ ನನ್ನ ಮೊದಲನೇ ಬಿಗ್ ಬಜೆಟ್ ಫಿಲ್ಮ್. ಇನ್ನು ಮ್ಯಾಮ್ ಆಕ್ಚುಲಿ ಅದೇ ಯುವ ಸಿನಿಮಾ ಬಗ್ಗೆ ಈಗ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರೋದು ಒಂದ್ ಕಡೆ, ಆದ್ರೆ ಈಗ ನೀವು ಕೂಡ ಈಗ ಸ್ಟಾರ್ ವಾಲ್ಡ್ಸ್ ಅಂತ ನೀವು ಹೇಳಿದ್ರಿ, ನೀವು ಕೂಡ ಅಂದ್ರೆ ನಿಮ್ಮ ತಂದೆ ತಾಯಿ ಇಬ್ರು ಕೂಡ ಅಂದ್ರೆ ಕಲಾವಿದ್ರೇನೆ, ತುಂಬಾ ಒಳ್ಳೆ ಕಲಾವಿದರು. ಸೊ ಈ ರೀತಿ ಅಂದ್ರೆ ಈಗ ಕಲಾವಿದರ ಮಕ್ಕಳ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಆಕ್ಚುಲಿ ಒಬ್ಬ ಫ್ರೆಶರ್, ಯಾರು ಬ್ಯಾಕ್ ಗ್ರೌಂಡೇ ಇಲ್ದಿರೋ ವ್ಯಕ್ತಿಗಿಂತ ಆಕ್ಚುಲಿ ಈ ತರ ಬ್ಯಾಕ್ ಗ್ರೌಂಡ್ ಇರುವಂತಹ ವ್ಯಕ್ತಿ ಮೇಲೆ ಎಲ್ಲರೂ ಅಂದ್ರೆ ಒಂದ್ ರೀತಿ ಎಲ್ಲ ನೋಡ್ತಾ ಇರ್ತಾರೆ, ಎಲ್ಲಿ ತಪ್ಪು ಹುಡುಕ್ಬೋದು, ಏನ್ ಕತೆ ಆ ಥರದಲ್ಲಿ. ಇವ್ರಿಗೆಲ್ಲ ಈಸಿಯಾಗಿ ಬಂದ್ಬಿಟ್ಟಿದ್ದಾರೆ ಒಳಗೆ ಆ ಥರದ್ದೆಲ್ಲ. ಸೊ ನೀವು ಕೂಡ ಇದು ನಿಮಗೂ ಅನ್ಸಿರ್ಬೋದು ಸಾಕಷ್ಟು ಸಲ, ಅಂದ್ರೆ ಇವ್ರೇನಪ್ಪ ಸಿ ಕೈ ಚಂದ್ರು ಮಗಳು, ಈಸಿಯಾಗಿ ಆಪರ್ಚುನಿಟಿ ಸಿಕ್ಕಿರುತ್ತೆ, ಆ್ಯಡ್ಸ್ ಎಲ್ಲ ಮಾಡ್ತಾರೆ ಈಸಿಯಾಗಿ ಅಂತೆಲ್ಲ. ಸೊ ಮೋಸ್ಟ್ಲಿ ಈಗ ನೀವು ಮತ್ತೆ ಯುವ ಅವರು ಒಂದೇ ಬೋಟಲ್ಲಿ ಇರೋದು ಆಲ್ಮೋಸ್ಟ್ ಹೇಳಬೇಕು ಅಂತಂದ್ರೆ. ಸೊ ಹೆಂಗೆ ಅಂದ್ರೆ ಯುವ ಅವರು ಆ್ಯಕ್ಚುಲಿ ತುಂಬ ಸಿಂಪಲ್ ಅಂತ ನಮಗೆ ಗೊತ್ತು. ನಿಮಗೆ ಸೆಟ್ಸ್ ಅಲ್ಲೆಲ್ಲ ಹೇಗೆ ಅನ್ನಿಸ್ತಿತ್ತು? ಅಂದ್ರೆ ಈ ಥರ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ರ ನೀವು ಹೇಗೆ ಅಂತ? ಅಯ್ಯೋ, ಒಂದ್ಸತಿ ಯು ವೋಂಟ್ ಬಿಲೀವ್ ಇಟ್, ನಾನು ಮತ್ತೆ ಸುಧಾರಾಣಿ ಮ್ಯಾಮ್ ಶಾರ್ಟ್ ಮಧ್ಯದಲ್ಲಿ ಇಬ್ರು ಕುತ್ಕೊಂಡೇನೋ ತುಂಬಾ ಸೀರಿಯಸ್ ಆಗಿ ಮಾತಾಡಿದೀವಿ. ಇಲ್ಲಿ ಯಾರೋ ಬಂದು ನಿಂತ್ಕೊಂಡಿದ್ದಾರೆ. ನಾವು ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಿದೀವಿ ಅಂತ ನಂಗೆ ಗೊತ್ತಾಗ್ಲಿಲ್ಲ ಅದು ಯುವ ಅವರು ಅಂತ. ನಾನು ಯಾರೋ ಆರ್ಟ್ ಅವರು ಏನೋ ಮಾಡ್ತಾ ಇದಾರೆ ಕೆಲಸ, ಅಥವಾ ಸೆಟ್ ಅವ್ರು ಏನೋ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ದೀನಿ. ತಿರುಗಿ ನೋಡಿದ್ರೆ ಅವರು, ನಾವಿಬ್ರು ಕೂತಿದೀವಿ, ನಿಂತ್ಕೊಂಡು ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೋತಾ ಇದಾರೆ. ಕುತ್ಕೊಳ್ಳಕ್ಕೂ ಒಂದ್ ಚೇರ್ ಹಾಕು ಅಂತ ಕೇಳಲ್ಲ ಅವರು. ಆ ಥರ ಅವರು, ಅಷ್ಟು ಸಿಂಪ್ಲಿಸಿಟಿ ಅವ್ರದ್ದು. ಆ್ಯಂಡ್ ನನಗೆ ಒಂದು ಸೀನಲ್ಲಿ ನೇಲ್ಸ್ ಇತ್ತು, ಉದ್ದುದ ನೇಲ್ಸು. ಸೊ ಅವತ್ತಿನ ದಿವಸ ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಆ್ಯಂಡ್ ಸಪ್ತಮಿ ಅವರು ಮನೆಯಿಂದ ಮೊಸಪ್ ಮಾಡ್ಕೊಂಡು ತೊಗೊಂಬಂದಿದ್ರು. ನನಗೆ ಹಶ್ವಾಗ್ಬಿಟ್ಟಿದೆ ಆ್ಯಂಡ್ ಮುದ್ದೆ ಜೊತೆ ಮೊಸಪ್ ತಿನ್ನಬೇಕು ಅಂತ ಆಸೆ. ಬಟ್ ನೇಲ್ಸ್ ಇರೋದನ್ನ ಮುದ್ದೆನ ನಾನು ಇದು ಮಾಡೋಕ್ಕಾಗ್ತಾಯಿಲ್ಲ, ಕಿತ್ತಕ್ಕಾಗ್ತಾಯಿಲ್ಲ. ನನಗೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಟ್ಟಿದ್ದಾರೆ ಯುವ ಅವರು. ಸೊ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನನಗೆ ಯಪ್ಪ ಅಂದರೆ ಒಂದು ನಿಮಿಷ ಮರ್ಸ್ಬಿಡ್ತಾರೆ ಅವರು, ಎಲ್ಲಿಂದ ಬಂದಿದ್ದಾರೆ, ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಮರ್ತೋಗುತ್ತೆ. ಅವ್ರು ಯಾರು ಅದನ್ನ ಅಕ್ಕ ಬರುತ್ತೆ, ಅವ್ರು ಯಾರು ಅದು ನೆನಪಲ್ಲಿ ಉಳಿಯತ್ತೆ. ನೋ ವಾಟ್ ಐ ಮೀನ್, ಬಿಕಾಸ್ ದ ಕೈಂಡ್ ಆಫ್ ಹ್ಯೂಮನ್ ಬೀಯಿಂಗ್ ಹಿ ಇಸ್. ಆ್ಯಂಡ್ ಡೆಫಿನೆಟ್ಲಿ ಅವ್ರ ಅಪ್ಬ್ರಿಂಗಿಂಗ್ ಹಂಗಿದೆ, ಅವ್ರ ಫ್ಯಾಮಿಲಿ ಅವ್ರು ಎಲ್ಲರೂ ಹಾಗೆ ಇದ್ದಾರೆ. ಸೊ ಸಹಜವಾಗಿ ಅವರು ಹಾಗೇನೆ ಇದ್ದಾರೆ. ಆ್ಯಂಡ್ ನೀವು ಹೇಳಿದ ವಿಷಯ, ಒಂದು ರೆಸ್ಪಾನ್ಸಿಬಿಲಿಟಿ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಎಲ್ಲರೂ ತುಂಬ ಈಸಿ ಅಂತ ಅನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಅಷ್ಟು ಈಸಿ ಆಗಿದ್ದಿದ್ರೆ ಅಥವಾ ಈಸಿಯಾಗಿ ತೊಗೊಂಡಿದ್ದರೆ, ನಾನು ಇವಾಗ ಹೇಳಿದ್ನಲ್ಲ, ಈ ಥರ ಪ್ರಿಪ್ರೇಷನ್ ಎಲ್ಲ ಮಾಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅವ್ರಿಗೆ. ಏನೇ ಆಗಲಿ, ಎಷ್ಟೇ ಇದಾಗಲಿ, ಒಂದು ಸಿನಿಮಾ ತನಕ, ಅಂದರೆ ಒಂದು ಸಿನಿಮಾ ಓಕೆ ಅನೌನ್ಸ್ ಆಗೋ ತನಕ ಕರ್ಕೊಂಬರ್ಬೋದೇ ಹೊರತು, ಅಲ್ಲಿಂದ ಮುಂದೆ ಅವರ ಟ್ಯಾಲೆಂಟ್ ಅಥವಾ ನಮ್ಮ ಟ್ಯಾಲೆಂಟ್ ಮೇಲೆ ಅದು ನಿಲ್ಲತ್ತೆ. ಆ್ಯಂಡ್ ನನ್ನ ವಿಷಯ ಹೇಳಬೇಕು ಅಂದರೆ, ಆ ಥರ ಈಸಿಯಾಗಿ ಆಪರ್ಚುನಿಟಿ ಸಿಕ್ಕಿದ್ರೆ ಇದು ನನ್ನ ಮೊದಲನೇ ಬಿಗ್ ಬಜೆಟ್ ಫಿಲ್ಮ್. ನಾನು 7 ವರ್ಷದಲ್ಲಿ ಇದೇ ನನ್ನ ಮೊದಲನೇ ಬಿಗ್ ಬಜೆಟ್ ಫಿಲ್ಮ್. ಆ ಥರ ಸುಲಭವಾಗಿದ್ದಿದ್ರೆ ಎಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಜೊತೆ ಇಷ್ಟೊತ್ತಿಗಾಗಲೇ ನಾನು ಕೆಲಸ ಮಾಡಿಬಿಡ್ಬೇಕಾಗಿತ್ತಲ್ವ. ಸೊ ಇಟ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ಬಹಳಷ್ಟು ವಿಷಯಗಳಿರುತ್ತೆ. ನಾನು ಆ ಪಾತ್ರಕ್ಕೆ ಸೂಟ್ ಆಗ್ತೀನಾ, ಮತ್ತು ನನ್ನ ಅವೈಲಬಿಲಿಟಿ, ದುಡ್ಡು ಕಾಸು ಬಹಳಷ್ಟು ಸತಿ, ಸೋ ಮೆನಿ ಥಿಂಗ್ಸ್ ಕಮ್ ಇನ್ ಟು ಪ್ಲೇ. ಸೊ ಜನ ಆ ಥರ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡೋದಲ್ಲದೆ ಒಂದು ಏನಂತಾರೆ, ಲೂಸ್ ಟಾಕ್ ಮಾಡಬಾರ್ದು. ಎಲ್ಲರದು ಅವ್ರದ್ದೇ ಆದ ಸ್ಟ್ರಗಲ್ಸ್ ಇರುತ್ತೆ, ನಾನು ಅದನ್ನ ಡಿನೈ ಮಾಡಲ್ಲ. ಒಬ್ರು ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೋರಿಗೆ ನಮಗಿಂತ ಜಾಸ್ತಿ ಸ್ಟ್ರಗಲ್ಸ್ ಇರುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ನಮಗೆ ನನಗೆ ಏನು ಅಂದರೆ, ಐ ಥಿಂಕ್ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೆಳೆಸಿರುವ ರೀತಿ ಆಗಲಿ, ನನಗೆ ಕೊಟ್ಟಿರುವ ಎಜುಕೇಷನ್ ಆಗಲಿ, ಇದೆಲ್ಲನೂ ಮ್ಯಾಟರ್ ಆಗುತ್ತೆ. ಇದೆಲ್ಲ ನನ್ನ ಪ್ರಿವಿಲೇಜಸ್ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಅದಿರಲ್ಲ. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಐ ಆಲ್ಸೋ ವಾಂಟ್ ಡಿನೈ ದಟ್ ನಮ್ಮದು ಸ್ಟ್ರಗಲ್ಸ್ ಇದೆ. ಯಾ.